ಇಲ್ಲಿ ಸಿಇಟಿ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಜನರಿಗೆ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಸಿಇಟಿ ಇದು ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ, ಮತ್ತೆ ರಿಸಲ್ಟ್ ಡೇಟ್ ಏನಾದ್ರು ಚೇಂಜಸ್ ಆಗಿದೆಯಾ, ಮತ್ತೆ ರಿಸಲ್ಟ್ ಏನಾದ್ರು 2 ಸಲ ಬಿಡ್ತಾ ಇರಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನ ನೀವು ಕೇಳ್ತಾ ಇರಾ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಕಿಯೋರ್ ಏನೊಂದು ಅಪ್ಡೇಟ್ ನ ಕೊಟ್ಟಿದ್ರೆ ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಸಿಇಟಿ ಫಸ್ಟ್ ರೌಂಡ್ ಆಪ್ಷನ್ ಅಟೆಂಡ್ ಮಾಡಿದೀರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ನೀವೆಲ್ಲರೂ ಕೂಡ ನಿಮ್ಮ ಕೆಇಸಿಟಿ ಮಾಕ್ ರೌಂಡ್ ರಿಸಲ್ಟ್ ನ ಚೆಕ್ ಮಾಡ್ಕೊಂಡ್ರೆ, ನೀವು ಯಾರು ಫಸ್ಟ್ PUC ಇಂದ ಕರೆಕ್ಟ್ ಆಗಿ ಒಂದು ಸಿಇಟಿ ಎಕ್ಸಾಮ್ ಅಂತಾನೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಪ್ರಿಪೇರ್ ಆಗ್ತಿದ್ರಿ, ಅವ್ರದ್ದೆಲ್ಲರದು ಕೂಡ ರ್ಯಾಂಕಿಂಗ್ ಚೆನ್ನಾಗಿ ಬಂದಿತ್ತು, ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಆಯ್ತು. ಓಕೆನಾ, ನೀವ್ ಯಾರ್ಯಾರು ಇವಾಗ ಸೆಕೆಂಡ್ PUC ಎಕ್ಸಾಮ್ ಆದ್ಮೇಲೆ ಒಂದು ಸಿಇಟಿ ಎಕ್ಸಾಮ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿದ್ರೆ, ನಿಮ್ಗೆ ಎಲ್ಲರಿಗೂ ಕೂಡ ಏನಾಯ್ತು ಅಂದ್ರೆ ರ್ಯಾಂಕಿಂಗ್ ಕಮ್ಮಿ ಬಂತು, ನಿಮ್ಗೆ ಒಳ್ಳೆ ಕಾಲೇಜ್ ಸಿಗ್ಲಿಲ್ಲ. ಎಷ್ಟೊಂದು ಜನರಿಗೆ ಕೆಲವರಿಗೆ ಸೀಟೇ ಸಿಗ್ಲಿಲ್ಲ. ಈ ರೀತಿ ಒಂದು ಪ್ರಾಬ್ಲಮ್ ಆಯ್ತು. ಇವಾಗ ಇಂಜಿನಿಯರಿಂಗ್ ಅಲ್ಲೂ ಕೂಡ ಸೇಮ್ ಇದೇ ಕೇಸ್ ರಿಪೀಟ್ ಆಗುತ್ತೆ. ನೀವು ಫಸ್ಟ್ ಇಯರ್ ಇಂದನೇ ಕರೆಕ್ಟ್ ಆಗಿ ನಿಮ್ಮ ಒಂದು ಥಿಯರಿ ಎಕ್ಸಾಮ್ ಜೊತೆ ನೀವು ಎಕ್ಸ್ಟ್ರಾ ಸ್ಕಿಲ್ ಗಳನ್ನ ಕಲಿತು ಹೋಯ್ತು ಅಂದ್ರೆ ನಿಮ್ಮ ಫೈನಲ್ ಇಯರ್ ಬರೋಷ್ಟರಲ್ಲಿ ನಿಮ್ಗೆ ಒಳ್ಳೆ ಕಂಪ್ನಿಲಿ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ, ಒಳ್ಳೆ ಸ್ಯಾಲರಿ ಸಿಗುತ್ತೆ. ಇಲ್ಲೇ ನಾನು ಫೈನಲ್ ಇಯರ್ ಬಂದಾಗ ನಾನು ಪ್ರಿಪರೇಷನ್ ಮಾಡ್ತೀನಿ, ಎಕ್ಸ್ಟ್ರಾ ಸ್ಕಿಲ್ ನ ಕಲಿತೀನಿ ಅಂದ್ರೆ ನಿಮ್ಗೆ ಏನಾಗುತ್ತೆ, ಕೆಲಸ ಸಿಗದೇನೂ ಕೂಡ ಇರ್ಬೋದು, ಕೆಲಸ ಸಿಕ್ಕಿದ್ರು ಕೂಡ ಕಮ್ಮಿ ಪ್ಯಾಕೇಜ್ ಇರುವಂತ ಕಂಪ್ನಿ ಸಿಗ್ಬೋದು. ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಅಪೋನಿಕ್ಸ್ ಅಕಾಡೆಮಿ 360 ಇದು ಆಲ್ ಓವರ್ ಇಂಡಿಯಾ 8 ಬ್ರಾಂಚಸ್ ಗಳನ್ನ ಹೊಂದಿದೆ. ಮತ್ತೆ 2013 ಇಂದ ಈ ಒಂದು ಕಂಪ್ನಿ ಇದೆ. ಇಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲೇ 16+ ಸಾಫ್ಟ್ವೇರ್ ಸ್ಕಿಲ್ ಗಳನ್ನ ಹೇಳ್ಕೊಡ್ತಾರೆ. ಮತ್ತೆ ನಿಮ್ಗೆ ಜಾಬ್ ಪ್ಲೇಸ್ಮೆಂಟ್ ಅಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ. ಅದು ಕೂಡ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿನ ಅವರು ಒಂದು ವೆಬಿನಾರ್ ಅಲ್ಲಿ ತಿಳಿಸ್ಕೊಡ್ತಾರೆ. ಒಂದು ವೆಬಿನಾರ್ ಅಟೆಂಡ್ ಆಗ್ಬೇಕಂದ್ರೆ ಅವ್ರದ್ದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮ್ಮ ಕೆಇಸಿಟಿ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಒಂದು ವೆಬಿನಾರ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವ್ ಯಾರ್ಯಾರು ಒಂದು ಇಂಜಿನಿಯರಿಂಗ್ ಮಾಡಾದ್ಮೇಲೆ ಒಂದು ಒಳ್ಳೆ ಕೆಲಸ ತಗೋಬೇಕು ಅಂತ ಇದೀರಾ, ಅವ್ರು ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀವೆಲ್ಲರೂ ಕೂಡ ಕೆಇಸಿಟಿ ಮಾಕ್ ರೌಂಡ್ ನ ಫಸ್ಟ್ ಅಟೆಂಡ್ ಮಾಡಿದ್ರಿ, ನಂತರ ಇವಾಗ ಕೆಇಸಿಟಿ ಫಸ್ಟ್ ರೌಂಡ್ ಆಪ್ಷನ್ ಅಟೆಂಡ್ ಮಾಡಿದ್ರ. ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಮತ್ತೆ ಇಲ್ಲಿ ನಿಮ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ಹಾಗೆ BSc ನರ್ಸಿಂಗ್, ಯೋಗ ಅಂಡ್ ನ್ಯೂರೋಪತಿಗೆ ನಿಮ್ಗೆ ಯಾವ್ದಕ್ಕೂ ಕೂಡ ಸಪ್ರೇಟ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ. ಎಲ್ಲದಕ್ಕೂ ಕೂಡ ಸೇರಿಸಿ ಒಂದೇ ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತೆ ಬಿ ಫಾರ್ಮಾ ಕೋರ್ಸಸ್ ಅದು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ರೌಂಡ್ ಅಲ್ಲಿ ಅದನ್ನ ಆಡ್ ಮಾಡಿಲ್ಲ ಆಪ್ಷನ್ ಪೋರ್ಟಲ್ಗೆ. ಸೆಕೆಂಡ್ ರೌಂಡ್ ಅಲ್ಲಿ ಆ ಒಂದು ಕೋರ್ಸ್ ನ ಆಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಮತ್ತೆ ಫಸ್ಟ್ ರೌಂಡ್ ನ ಮಾಡುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಸಪರೇಟ್ ಆಗಿ ಬಿ ಫಾರ್ಮಸಿಗೆ. ಇದನ್ನ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕೆಇಸಿಟಿ ಫಸ್ಟ್ ರೌಂಡ್ ರಿಸಲ್ಟ್ ಏನಾಗುತ್ತೆ ಅಂದ್ರೆ 2 ಸಲ ಅನೌನ್ಸ್ಮೆಂಟ್ ಆಗುತ್ತೆ. ಒಂದು ಪ್ರೊವಿಷನಲ್ ಅಂತ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಫೈನಲ್ ರಿಸಲ್ಟ್ ಅಂತ ಬರುತ್ತೆ. ಇಲ್ಲಿ ಪ್ರೊವಿಷನಲ್ ರಿಸಲ್ಟ್ ಅಂದ್ರೆ ಅದು ಸಾಫ್ಟ್ವೇರ್ ಎಲ್ಲ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ, ನಿಮ್ಮ ಕ್ಯಾಟಗರಿ ರಿಸರ್ವೇಶನ್ ಎಲ್ಲ ಕೂಡ ಕರೆಕ್ಟ್ ಆಗಿ ಕ್ಲೈಮ್ ಆಗಿದ್ಯಾ, ಏನಾದ್ರು ಗ್ಲಿಚಸ್ ಆಗಿದ್ಯಾ ಅನ್ನೋದು ನೋಡೋದಕ್ಕೋಸ್ಕರ ಒಂದು ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಡ್ತಾರೆ. ಅದು ನಿಮ್ಗೆ ಏನಂದ್ರೆ 99% ನಿಮ್ಗೆ ಸೇಮ್ ಅದೇ ಸೀಟ್ ಬಂದ್ಬಿಟ್ಟು ಫೈನಲ್ ರಿಸಲ್ಟ್ ಅಲ್ಲೂ ಕೂಡ ಬರುತ್ತೆ. ಏನು ಕೂಡ ಅಷ್ಟೊಂದೇನು ಚೇಂಜಸ್ ಆಗಲ್ಲ. ಓಕೆನಾ, ಏನಾದ್ರು ಸಾಫ್ಟ್ವೇರ್ ಅಲ್ಲಿ ಎರರ್ ಇತ್ತು ಅಂದ್ರೆ ಅವಾಗ ಮಾತ್ರ ಚೇಂಜಸ್ ಆಗುತ್ತೆ ಫೈನಲ್ ರಿಸಲ್ಟ್ ಅಲ್ಲಿ, ಇಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ರಿಸಲ್ಟ್ ಬರುತ್ತೆ. ಓಕೆನಾ, ಹಾಗಿದ್ರೆ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರ್ತಿದೆ ಇದ್ರ ಬಗ್ಗೆ ಕಿಯೋರ್ ಏನೊಂದು ಅಪ್ಡೇಟ್ ನ ಕೊಟ್ಟಿದ್ರೆ ಅಂದ್ರೆ, ಇಲ್ಲಿ ಟ್ವಿಟರ್ ಅಲ್ಲಿ ಅವ್ರು ಅಪ್ಡೇಟ್ ಮಾಡಿರೋದೇನಂದ್ರೆ 14ನೇ ತಾರೀಕು ಒಂದು ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತೀವಿ. ಅದಾದ್ಮೇಲೆ ಜುಲೈ 15ನೇ ತಾರೀಕು 11 ಗಂಟೆ ಆದ್ಮೇಲೆ ಒಂದು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತೀವಿ ಅಂತ ಹೇಳಿದ್ರೆ. ಓಕೆನಾ, ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಫಸ್ಟ್ ಇಯರ್ ಇಂದ ನೀವು ಸ್ಕಿಲ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಅಪೋನಿಕ್ಸ್ ಅಕಾಡೆಮಿ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.